ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಬ್ಬರು ಹಾವೇರಿಯಲ್ಲಿದ್ದರು. ಮೆಡಿಕಲ್ ಕಾಲೇಜಿನ ಉದ್ಘಾಟನೆ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಇಲ್ಲಿ ಮುಖ್ಯಮಂತ್ರಿಗಳು ಅಫ್ಕೋರ್ಸ್ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಕೊಟ್ಟ ಉತ್ತರ ಇಂಟ್ರೆಸ್ಟಿಂಗ್ ಆಗಿತ್ತು. ಇನ್ನು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಹೈಕಮಾಂಡ್ಗೆ ಬಿಟ್ಟದ್ದು ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆ ನಾಯಕತ್ವ ಬದಲಾವಣೆಯ ಚರ್ಚೆಗಳಿಗೆ ಪುಷ್ಟಿ ಕೊಡೋ ಹಾಗೆ ಇತ್ತು. ನನ್ನ ಆಡಳಿತದ ಬಗ್ಗೆ ತೃಪ್ತಿ ಇದೆ, ಇನ್ನೂ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಇವತ್ತು ಸರಿಯಾಗಿ ಕರ್ನಾಟಕವನ್ನು ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳಿದ ರೆಕಾರ್ಡ್ ಸಿದ್ದರಾಮಯ್ಯನವರ ಹೆಸರಿಗೆ ದಾಖಲಾಗಿದೆ. ಇವತ್ತೇ ಹೇಳ್ತಿದ್ದಾರೆ ಅವರು. ಆಡಳಿತದ ಬಗ್ಗೆ ತೃಪ್ತಿ ಇದೆ, ಇನ್ನು ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ನನ್ನ ಆಡಳಿತ ತೃಪ್ತಿ ಇದೆ. ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕು. ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನೂ ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ ನನ್ನ ಆಡಳಿತ ತೃಪ್ತಿ ಇದೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದೇ ಕಾರ್ಯಕ್ರಮದ ವೇದಿಕೆಯ ಮೇಲಿದ್ದು ಈ ಹಿಂದಿನ ತಮ್ಮ ಡೈಲಾಗ್ ಅನ್ನು ನೆನಪಿಸಿದ್ರು. ಮತ್ತೊಮ್ಮೆ ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ಒಂದು ಮಾತು ಕೊಟ್ಟರೆ ಅದರಂತೆ ನಡ್ಕೊಳ್ಳಬೇಕು. ರಾಜಕಾರಣದಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಮಾತು ಕೊಟ್ಟಂತೆ ನಡೆಯಬೇಕು. ನುಡಿದಂತೆ ನಡೆದ್ರೆ ಮಾತ್ರ ನಾಯಕ ಅಂತ. ಬೇರೊಂದು ಸಂದರ್ಭಕ್ಕೆ ಜೋಡಿಸಿ ಇದನ್ನು ಹೇಳಿದ್ರಾದ್ರೂ ಮುಖ್ಯಮಂತ್ರಿಗಳು ಪಕ್ಕದಲ್ಲೇ ಇರುವಾಗ ಡಿ.ಕೆ. ಶಿವಕುಮಾರ್ ಬಣದವರು ಆವಾಗ ಹೇಳ್ತಿರ್ತಾರಲ್ಲ, ಒಪ್ಪಂದದ ವಿಷಯ, 2023 ಮೇ 18ರ ಒಪ್ಪಂದದ ವಿಷಯ, ಅದನ್ನ ನೆನಪಿಸಿದ್ರೇನು ಅನ್ನುವಂತೆ ಭಾಸ ಆಯ್ತು. ಒಂದು ಮಾತು ಕೊಟ್ರೆ ಅದರಂತೆ ನಡಿಬೇಕು ಅಂತ ಹಿಂದೆನೆ ಹೇಳಿದ್ದೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. ರಾಜಕಾರಣದಲ್ಲಿ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ, ಮಾತು ಕೊಟ್ಟಂತೆ ನಡೆಯಬೇಕು. ನುಡಿದಂತೆ ನಡೆದರೆ ಮಾತ್ರ ನಾಯಕ ಅಂತ. ಹಿಂದೆ ಹೇಳಿದ್ದೇನೆ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಒಂದು ಮಾತು ಕೊಟ್ಟರೆ ಆ ಮಾತನ್ನ ಉಳಿಸ್ಕೊಳ್ಬೇಕು, ನುಡಿದಂತೆ ನಡಿಬೇಕು. ಆಗ ಮಾತ್ರ ನಾಯಕರು ಅನ್ಸ್ಕೊಳ್ಳಿಕ್ಕೆ ಸಾಧ್ಯ. ನಾವು ರಾಜಕಾರಣದಲ್ಲಿ ನಾವು ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ. ಇದ್ದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನು ನಾವು ನಡ್ಕೊಳ್ತೀವಿ, ಏನು ಸಾಧನೆ ಮಾಡ್ತೀವಿ, ಇದು ಬಹಳ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.